ಹೆಸರಿನ ಮುಂದಿನ ಕ್ಷೇತ್ರ ಬೆಳಗಾವಿಯಲ್ಲಿ ಮಂಗಳ ಅಂಗಡಿಯವರು, ಸುರೇಶ್ ಅಂಗಡಿಯವರು ದಿವಂಗತ ಅವರ ಪತ್ನಿಯವರು ಸಂಸದರಾಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಿಂದ ಕಿರಣ್ ಸಾಧುನವರ್, ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್. ಪ್ರಿಯಾಂಕಾ ಜಾರಕಿಹೊಳಿ ಕೊಟ್ರೆ ಮೃಣಾಲ್ ಅಲ್ಲಿ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್ ಹಿಂಗೆಲ್ಲವೂ ಇದೆ. ಕಿರಣ್ ಸಾಧುನವರ್. ಸೊ ಒತ್ತಡಕ್ಕೆ ಸಿಲುಕಿದೆ ಕಾಂಗ್ರೆಸ್ ಪಕ್ಷ. ಸಚಿವರೇ ನಿಲ್ಬೇಕಾಗ ಕೊಟ್ರೆ ಹೆಂಗೆ, ಕೊಡದೆ ಇದ್ರೆ ಹೆಂಗೆ ಅಂತ. ಹೌದು. ಬೆಳಗಾವಿ ಮತ್ತೆ ಚಿಕ್ಕೋಡಿ ಎರಡೂ ಗೆಲ್ಲುವಂತ ಉಮೇದಿನಲ್ಲಿ ಕಾಂಗ್ರೆಸ್ಸಿಗರಿದ್ದಾರೆ. ಹೌದು. ಹಾಗಾಗಿ ಸತೀಶ್ ಅವರು ಹೇಳಿದವ್ರಿಗೆ ಒಂದು ಟಿಕೆಟ್, ಲಕ್ಷ್ಮಿ ಅವರು ಹೇಳಿದವ್ರು ಒಂದು ಟಿಕೆಟ್ ಆಗ್ಬೋದು. ಹಾಗಾಗಿ ಲಕ್ಷ್ಮಿ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿ ಕೊಟ್ಟು, ಸತೀಶ್ ಜಾರಕಿಹೊಳಿ ಅಥವಾ ಅವರ ಪುತ್ರಿಗೆ ಚಿಕ್ಕೋಡಿ ಕೊಟ್ಟು ಗೆದ್ಕ ಬಂದ್ರಪ್ಪ ಅಂತ ಬಿಡಬಹುದು. ಯಾಕಂದ್ರೆ ಯಾರ್ದೋ ಮನೆಗೆ ಯಾಕೆ ಬಂಡವಾಳ ಹಾಕ್ತಾರೆ ಬೇರೆಯವ್ರಿಗೆ, ಹಂಗೆ ಕತೆ. ಇಬ್ರಿಗೂ ಪ್ರತಿಷ್ಠೆ. ನೀವು ಗೆಲ್ಲಿಸಿಕೊಳ್ಳದಿದ್ರೆ ನಿಮ್ಮ ಸ್ಥಾನ ಸಚಿವ ಸ್ಥಾನ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಆ ಥರದ್ದೇನೋ ಆಗ್ಬೋದೇನೋ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಹಾಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಅಥವಾ ಅವರಿಗೆ ಟಿಕೆಟ್ ಆಗಬಹುದು. ಎಲ್ಲಾ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದಿದಲ್ಲ, ನನ್ ಬೇರೆ ಕೆಲ್ಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.